ಸರ್, ಈಗ ನೀವು ಅದೇ ಶೂಟಿಂಗ್ ಸೆಟ್ಗೆ ಹೋಗಿದ್ದಂಥದ್ದು ಯಾವ್ದಾದ್ರು ಸನ್ನಿವೇಶ ಸಂದರ್ಭ ಅವತ್ತಿನ ದಿನಕ್ಕೆ ನೆನಪಾಗುತ್ತೆ? ಅವರ ಮತ್ತೆ ಎಷ್ಟು ಸಿನಿಮಾಗಳಿಗೆ ನೀವು ಕೆಲಸ ಮಾಡಿದ್ದಂಥದ್ದಿದೆ, ಎಷ್ಟು ಹಾಡುಗಳನ್ನು ಒಟ್ಟಾರೆಯಾಗಿ ಅಪ್ಪು ಸರ್ಗೆ ಬರೆದಿರುವಂಥದ್ದು ನೆನಪಾಗುತ್ತೆ ಎಣಿಸ್ಬೇಕು. ಅಪ್ಪು ಸಿನಿಮಾದಲ್ಲಿ ಆ ದೇವರ ಹಾಡಿದು ಎಲ್ಲಿಂದ ಆರಂಭವೋ, ಅಭಿ ಸಿನಿಮಾದಲ್ಲಿ ವಿಧಿ ಬರಹ ಇಂಥ ಘೋರ, ಈ ನಿನ್ನ ಕಣ್ಣಾಣೆ, ಆಮೇಲೆ ಆಕಾಶಲ್ಲಿ ನೀನೇ ನೀನೇ, ಆಮೇಲೆ ಆಹಾ ಇಂಥ ಆ ಕ್ಷಣ, ಆಮೇಲೆ ಮೌರ್ಯದಲ್ಲಿ ಉಸಿರಾಗುವೆ, ಆಮೇಲೆ ಇತ್ತೀಚೆಗೆ ಗೌರಿ ಗೌರಿ ಹಾಡು, ಆಮೇಲೆ ನಿನ್ನಿಂದಲೇ ಇದು ಟೈಟಲ್ ಸಾಂಗು. ನಾನು ಮತ್ತೆ ಎಣಿಸ್ಬೇಕಾಗುತ್ತೆ, ಅದು ಗೊತ್ತಿಲ್ಲ. ಒಂದಷ್ಟು ಹಾಡುಗಳಂತೂ ಸತತವಾಗಿ ಅವ್ರ ಜೊತೆ ಬರೆದು ಎಷ್ಟು ಸಂದರ್ಭಗಳಲ್ಲಿ ಶೂಟಿಂಗ್ ಸ್ಪಾಟ್ಗೆ ಹೋದಾಗಲೂ ಅಷ್ಟೇ, ಅಲ್ಲಿ ಅಷ್ಟು ಜನ ಇರ್ತಿದ್ರು. ಅವರು ಅಲ್ಲಿ ಆ ವೇಳೆಗೆ ಅವರು ಪವರ್ ಸ್ಟಾರೇ, ಅಲ್ಲಿ ಕೂತಿರ್ತಿದ್ರು. ನಾವು ಯಾರೋ ಬಂದ್ವಿ ಅಂತ ಗೊತ್ತಾದರೆ ತಕ್ಷಣ ಗ್ಯಾಪ್ ತೊಗೊಂಡು ಹತ್ರ ಬಂದು ಕಾಫಿ ಕೊಡ್ತಾರೆ, ಊಟ ಮಾಡಿದ್ರೆ, ತಿಂಡಿ ತಿಂದ್ರೆ. ಅಲ್ಲಿ ಒಂದು ಕೇರಿಂಗು, ಸರ್ ನೀವು ಶೂಟಿಂಗ್ ಮುಗಿಸ್ಕೊಳ್ಳಿ ಸರ್, ನಾವು ವೆಯ್ಟ್ ಮಾಡ್ತೀವಿ, ಮಾತಾಡ್ತೀವಿ. ಅವ್ರು ಏನು ಆ ಕೇರಿಂಗು, ಮತ್ತು ಅದು ಅವ್ರ ಒಳಗಡೆ ಅವರು ತುಂಬ ಡೇರಿಂಗ, ಆದರೆ ಮತ್ತೊಬ್ಬರ ಮುಂದೆ ತುಂಬ ಕೇರಿಂಗು ಅಲ್ವಾ. ಹಾಗಾಗಿನೇ ಅಲ್ಲಿ ಒಂದು ನಕ್ಷತ್ರ ಥರ ರಿಂಗಾಗಿ ಅಲ್ಲಿ ಕೂತಿದ್ದಾರೆ ಅವರು. ಅದು ನಿಜವಾಗ್ಲೂ ನಮಗೆ ಆಶ್ಚರ್ಯ ಅನಿಸುತ್ತೆ. ಅವ್ರು ಶೂಟಿಂಗ್ ಸ್ಪಾಟ್ಗೆ ಹೋಗಲಿ, ಎಲ್ಲೇ ಹೋಗಲಿ, ಅನೇಕ ನಮ್ಮ ಮನೆಯ ಖಾಸಗಿ ಸಮಾರಂಭಗಳಿಗೆ, ಫಂಕ್ಷನ್ಗಳಿಗೆಲ್ಲ ತುಂಬ ಪ್ರೀತಿಯಿಂದ ಬಂದಿದ್ದಾರೆ. ನಮ್ಮ ಮನೆಗೆ ತುಂಬ ಸರಿ ಬಂದಿದ್ದಾರೆ. ನಾನು ಅವ್ರನ್ನ ಭೇಟಿ ಮಾಡಿದ್ದೀನಿ ತುಂಬ ಸರಿ. ಅಂದುಕೊಳ್ಳುವಾಗೆಲ್ಲ ಕಾಫಿ ಟೀ ಕುಡಿತಿದ್ವಿ, ಜೊತೆ ಕೂತ್ಕೊಂಡು ಊಟ ಮಾಡಿದ್ದೀವಿ ಒಂದಷ್ಟು ವರ್ಷಗಳ. ಅಪ್ಪು ಸಿನಿಮಾದಿಂದ ಇಲ್ಲಿ ತನಕನೂ ಕೂಡ ನೋಡಿ, ಭಜರಂಗಿ ಸಿನಿಮಾ ಪಾರ್ಟ್ 2 ಅದರದ ಒಂದು ಈವೆಂಟ್ ನಡೀತು. ಆ ಈವೆಂಟಲ್ಲಿ ಅಪ್ಪು ಸಾರು, ಯಶ್ ಸರ್, ಶಿವಣ್ಣ ಸರ್ 3 ಜನ ಕೂತ್ಕೊಂಡು ಅಲ್ಲಿ 3 ಜನ ಅಲ್ಲಿ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡಿ ಅಲ್ಲಿ ಆ ಸಂದರ್ಭದಲ್ಲಿ ಭೇಟಿ ಮಾಡಿದ್ದು ಎಕ್ಸಾಕ್ಟ್ 48 ಅವರಲ್ಲಿ. ಇವ್ರಿಗೆ ಇಲ್ಲ ಅನ್ನೋದು ಹೇಗೆ ಜರ್ಣಿಸ್ಕೊಳಕ್ಕಾಗತ್ತೆ? ಸಾಧ್ಯನೇ ಇಲ್ಲ. ಅದೆಲ್ಲ ಬಹುಶಃ ಅವ್ರಿಗಿಲ್ಲ ಅನ್ನೋ ವಿಷಯ ಸುಳ್ಳಾಗಲಿ, ಅದು ಸುಳ್ಳು ಅನ್ನೋದೇ ನಿಜ ಆಗಲಿ, ಇಲ್ಲ ಅವ್ರಿಲ್ಲ ಅನ್ನೋದು ಸುಳ್ಳಾಗಲಿ, ಆ ಸುಳ್ಳು ಅನ್ನೋದೇ ನಿಜ ಆಗಲಿ, ಅವರು ಇದ್ದಾರೆ ಅನ್ನೋದೇ ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ. ಅವ್ರನ್ನ ತುಂಬ ಮಿಸ್ ಮಾಡ್ಕೊತಾ ಇರ್ತೀವಿ. ಅವರು ಎಷ್ಟೋ ಸರಿ ವಾಯ್ಸ್ ನೋಟೆಲ್ಲ ಕಳಿಸ್ಬೇಕು ವಾಟ್ಸಪ್ಪಲ್ಲಿ, ಏನಾದರೂ ಒಂದಿದ್ರೆ ಅವರು ಒಂದೊಂದು ಸತಿ ಹೇಗೆ ಅನಿಸ್ಬಿಡೋದು ಅಂದರೆ, ಅವ್ರ ಫೋನ್ ಟ್ರೈ ಮಾಡಿದಾಗ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಅಂದ್ಕೊಳ್ಳಿ. ನನ್ನ ಹತ್ರ ಮೊಬೈಲ್ ಇರ್ತಿರಲಿಲ್ಲ, ಅಲ್ಲೆಲ್ಲೋ ಮೊಬೈಲ್ ಇರ್ತಿತ್ತು, ನಾನೆಲ್ಲ ಇರ್ತಿದ್ದೆ. ಆಮೇಲೆ ಬಂದು ನೋಡಿದ್ರೆ ವಾಯ್ಸ್ ನೋಟು, ಓ ಕಲ್ಯಾಣ್ ಸರ್, ನಾನು ನಿಮ್ಮ ಹತ್ರ ಮಾತಾಡಿ ಟ್ರೈ ಮಾಡಿದೆ, ನೀವು ಬಿಸಿ ಇದ್ರಿ ಅನ್ಸುತ್ತೆ, ಫ್ರೀ ಆದಮೇಲೆ ಕಾಲ್ ಮಾಡಿ, ಆರಾಮಿದ್ದೀರಾ, ಇಷ್ಟು ವಾಯ್ಸ್ ನೋಟ್ ಕಳಿಸೋದು. ಈ ಥರ ಇಷ್ಟೊಂದು ವಾಯ್ಸ್ ನೋಟ್ ಇದೆ, ನಿಮಗೂ ಸುಮಾರು ಸರಿ ಕೇಳಿಸಿದ್ದೆ ನಾನು. ಆ ಥರ ಕೊನೆ ಇವೆಲ್ಲ ನೆನೆಸ್ಕೊಂಡಾಗ ಒಬ್ಬ ಮನುಷ್ಯ ಅಷ್ಟು ಸ್ನೇಹಜೀವಿಯಾಗಿರೋದಿದೆಯಲ್ಲ, ಅದು ಎಲ್ಲ ಉತ್ಪ್ರೇಕ್ಷೆಗಳಿಗೆ ಮೀರಿದಂಥದ್ದು. ಅದೇ ಇನ್ನೊಂದು ಸಾಲು ಸರ್, ಈ ವಿಧಿ ಬರಹ ಎಂತ ಘೋರ, ಪ್ರೇಮಿಗಳ ದೂರ ಅನ್ನೋಂಥದ್ದು. ಸೊ ಆ ಸಾಲು ಕೂಡ ಎಲ್ಲ ಅಂದರೆ ಅವರನ್ನು ಅಗಲಿಕೆ ಹೆಂಗೆ ಅಂತ. ಆ ದೇವರ ಹಾಡಿದು ನಮ್ಮಂತೆ ಎಂದು ಇರೋದು ಇರ್ಬೋದು, ಅಥವಾ ವಿಧಿ ಬರಹ ಎಂಥ ಘೋರ, ಅಪ್ಪು ಸರ್ ನಮ್ಮಿಂದ ದೂರ ದೂರ ಅಂತ ಒಪ್ಕೊಳಕ್ಕಾಗಲ್ಲ ಅದೆಲ್ಲ. ಅದಕ್ಕೆ ಎಷ್ಟೋ ಸಾಮಾನ್ಯವಾಗಿ ಒಂದು ಕವಿತೆಗಳಿಗೆ ಸುಳ್ಳು ಚೆಂದ ಅಂತ ಹೇಳ್ತಾರಲ್ವ. ಬಟ್ ನಾ ಸಾಮಾನ್ಯವಾಗಿ ಸತ್ಯಾಂಶವೇ ಹಾಡಲಿರಬೇಕು ಅಂತ ಹೇಳಿ ಬರೆಯೋಕೆ ಟ್ರೈ ಮಾಡ್ತೀನಿ. ಮನಸ್ಸಿನ ಭಾವನೆಗಳ ನಿಜವಾದ ಭಾವನೆಗಳನ್ನ ಹಾಡಲ್ಲಿ ಹೇಳೋಕೆ ಟ್ರೈ ಮಾಡಿರ್ತೀನಿ. ಬಟ್ ಇಲ್ಲಿ ಅವರು ದೂರ ಆಗಿದ್ದಾರೆ ಅಂತ ಏನು ಬರೆದಿದ್ದೀನಿ ಅದು ಸುಳ್ಳಾಗ್ಬಿಡಲಿ, ಸುಳ್ಳೇ ಅದು. ಅವ್ರಿಗಿದ್ದಾರೆ ಅನ್ನೋದೇ ನಮಗೆ ಒಂದು ಭಾವೋದ್ವೇಗ ಅನಿಸುತ್ತೆ, ನಮಗೆಲ್ಲ ಅನಿಸುತ್ತೆ. ಇವಾಗಲ್ಲ, ನಾವು ಒಬ್ಬರೇ ಕೂತ್ಕೊಂಡಾಗ ಅನಿಸುತ್ತೆ ಎಲ್ಲೋ ಒಂದು ಕಡೆ ಅಪ್ಪು ಸಾರು ನಾಳೆ ಏನು ಮಾಡ್ತಿದ್ರು, ನಮ್ಗೆ ಏನು ಮಾಡ್ಬೋದು, ನೆನ್ನೆ ಏನು ಮಾಡ್ತಿದ್ದಿರ್ಬೋದು, ಇವಾಗ ಏನು ಮಾಡ್ತಿರ್ಬೋದು, ಹಿಂಗೆಲ್ಲ ಅನ್ನಿಸ್ತಾ ಇರುತ್ತೆ. ಅವರು ನಮ್ಮಿಂದ ಆಗಲಿಲ್ಲ ಅವರು.